ಶ್ರವಣಕುಮಾರನ ತಂದೆ ತಾಯಿ ಶಂತನು ಮತ್ತೆ ಜ್ಞಾನವಂತೆ ಹುಟ್ಟು ಕುರುಡರಾಗಿರ್ತಾರೆ. ಇಬ್ಬರನ್ನು ಒಂದು ಬುಟ್ಟಿಯಲ್ಲಿ ಕೂರಿಸ್ಕೊಂಡು ಅದನ್ನ ಅವ್ರ ಭುಜದ ಮೇಲೆ ಹೊತ್ಕೊಂಡು ತೀರ್ಥಯಾತ್ರೆಗೆ ಅಂತ ಹೊರಡ್ತಾರೆ. ಬಾಣನ ಪ್ರಯೋಗ ಮಾಡ್ತಾರೆ. ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಶ್ರವಣಕುಮಾರ ಮತ್ತೆ ಅವರ ತಂದೆ ತಾಯಿ ಸಮಾಧಿ ಇರುವಂತಹ ಜಾಗ ಕಾಣಿಸ್ತಾ ಇದೆಯಲ್ಲ, ಆ ಗುಡ್ಡದಲ್ಲಿ ಯಾವಾಗ್ಲೂ ನೀರು ತೊಟ್ಟಿಗ್ತಾ ಇರುತ್ತೆ. ಸುರಂಗದಿಂದ ಆಗಿನ ತ್ರೇತಾಯುಗದ ಕಾಲದಲ್ಲಿ ಅವರು ಪ್ರತಿನಿತ್ಯ ಬಂದು ಇಲ್ಲಿ ತಗೊಂಡೋಗೋರು, ತೀರ್ಥ ತಗೊಂಡು ಅಲ್ಲೂ ಸಹ ಪೂಜೆ, ಇಲ್ಲೂ ಅಂಗಗಳಿಗೆ ಎಡೆ ಹಾಕ್ತಾರೆ. ಇಲ್ಲಿ ಪ್ರತಿಯೊಂದು ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸ್ವಾತಿ ಗಿರೀಶ್. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸು ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರಕ್ಕೆ. ಇದು ಹೊಸದುರ್ಗದಿಂದ 35 ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ. ಆ್ಯಂಡ್ ಇದು ಕಂಚಿಪುರದಿಂದ ಒಂದು 5-6 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇದು ನಿಮಗೆ ಸಿಗುತ್ತೆ. ಹೊಸದುರ್ಗದ ಸುತ್ತಮುತ್ತ ಎಷ್ಟು ಪುಣ್ಯಕ್ಷೇತ್ರಗಳು, ಎಷ್ಟು ಟೂರಿಸ್ಟ್ ಪ್ಲೇಸಸ್ಗಳಿದೆ ಅಂತ ನಮಗೆಲ್ಲ ಈಗ ಗೊತ್ತಾಗ್ತಾ ಇದೆ. ಆ್ಯಂಡ್ ಇತಿಹಾಸ, ಈ ಊರಿನ ಇತಿಹಾಸಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಹುಡುಕಿ ಈ ಥರ ಮಾಡಲೇಬೇಕು ಅಂತ ಅಂದ್ಕೊಂಡು ಈ ಥರ ವಿಡಿಯೋಗಳನ್ನು ನಾನು ಮಾಡ್ತಾ ಇರೋದು. ಹಲೋ ಎವ್ರಿವನ್, ಸ್ವಾತಿ ಗಿರೀಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದಿರೋ ಪ್ಲೇಸ್ ಯಾವುದಪ್ಪ ಅಂತಂದರೆ ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರಕ್ಕೆ. ತ್ರೇತಾಯುಗದಲ್ಲಿ ನಡೆದಿರುವಂತಹ ಶ್ರವಣಕುಮಾರನ ಕಥೆನ, ಇಲ್ಲಿ ನಡೆದಿರುವಂತಹ ಕಥೆನ ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ತಂದೆ ತಾಯಿ ಸೇವೆನೆ ಪರಮ ಗುರಿ ಅಂತ ಅನ್ಕೊಂಡಿರೋ ಶ್ರವಣಕುಮಾರನ ಕಥೆ ಇದು. ಶ್ರವಣಕುಮಾರನ ತಂದೆ ತಾಯಿ ಶಂತನು ಮತ್ತೆ ಜ್ಞಾನವಂತೆ ಹುಟ್ಟು ಕುರುಡರಾಗಿರ್ತಾರೆ. ಅವ್ರಿಗೆ ಆತ್ಮಶುದ್ಧಿಗೋಸ್ಕರ ಅವ್ರನ್ನ ತೀರ್ಥಯಾತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಶ್ರವಣಕುಮಾರ ಅಲ್ಲಿಂದ ಹೊರಡ್ತಾರೆ. ಅವ್ರು ಹುಟ್ಟು ಕುರುಡಾಗಿರೋದ್ರಿಂದ ಅವ್ರನ್ನ ನಡ್ಸ್ಕೊಂಡು ಹೋಗಕ್ಕಾಗಲ್ಲ ಅಂತ ಇಬ್ಬರನ್ನು ಒಂದು ಬುಟ್ಟಿಯಲ್ಲಿ ಕೂರಿಸ್ಕೊಂಡು ಅದನ್ನ ಅವ್ರ ಭುಜದ ಮೇಲೆ ಹೊತ್ಕೊಂಡು ತೀರ್ಥಯಾತ್ರೆಗೆ ಅಂತ ಹೊರಡ್ತಾರೆ. ಹೋಗ್ಬೇಕಾದ್ರೆ ಇದೇ ದಶರಥ ರಾಮೇಶ್ವರ ಕಾಡಲ್ಲಿ ಹೋಗ್ಬೇಕಾದ್ರೆ ಅವ್ರ ತಂದೆ ತಾಯಿಗೆ ಬಾಯಾರಿಕೆ ಆಗಿ, ದಾಹ ಆಗಿ ಇಲ್ಲಿ ವಿಶ್ರಾಂತಿ ತಗೋಬೇಕು ಅಂತ ನಿಲ್ಲಿಸಿದಾಗ ಅವರು ನೀರ್ಗಾಗಿ ಹುಡುಕ್ತಾ ಇರ್ತಾರೆ ಶ್ರವಣಕುಮಾರ. ಆವಾಗ ಇಲ್ಲಿ ಸಿಕ್ಕಿದೆ ನೀರು ಅವ್ರಿಗೆ. ಅಲ್ಲಿ ಆ ಕೊಳದಲ್ಲಿ ನೀರು ತುಂಬಿಕೊಂಡು ಅವ್ರು ಕುಡಿದು ತಂದೆ ತಾಯಿಗೆ ಅಂತ ಒಂದು ಕುಡಿಕೆಯಲ್ಲಿ ನೀರನ್ನ ತುಂಬ್ಕೋತಾ ಇರ್ತಾರೆ. ಆ ಸಮಯದಲ್ಲಿ ಅಯೋಧ್ಯೆ ಮಹಾರಾಜ ಆಗಿರುವಂತಹ ದಶರಥ ಅವರು ಇಲ್ಲಿಗೆ ಬೇಟೆಗೆ ಅಂತ ಬಂದಿರ್ತಾರೆ. ಇವರು ಶ್ರವಣಕುಮಾರ ಅವರು ನೀರು ಕುಡಿಯೋ ಶಬ್ದನ ಕೇಳಿ ಅವರು ಅದನ್ನ ಯಾವ್ದೋ ಪ್ರಾಣಿ ನೀರು ಕುಡಿತಾ ಇದೆ ಅಂತ ಅನ್ಕೊಂಡು ಬಾಣನ ಪ್ರಯೋಗ ಮಾಡ್ತಾರೆ. ಅವಾಗ ಅದು ಶ್ರವಣಕುಮಾರ ಅವ್ರಿಗೆ ತಾಗಿ ಅದನ್ನ ಅವರು ಅಪ್ಪ ಅಮ್ಮ ಅಂತ ಕೂಕೊಂಡು ನೆಲದ ಮೇಲೆ ಬೀಳ್ತಾರೆ. ಅದಾದ್ಮೇಲೆ ದಶರಥ ಅವರು ಅವ್ರ ಹತ್ರ ಬಂದು ನಡೆದಿರೋದ್ನೆಲ್ಲ ವಿಚಾರಿಸಿದ್ಮೇಲೆ ಇವರು ಪ್ರತಿಯೊಂದನ್ನು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ದಶರಥ ಅವರು ನಿನ್ನ ತಂದೆ ತಾಯಿನ ನಾನು ನೋಡ್ಕೋತೀನಿ, ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಅವ್ರು ಮಾತು ಕೊಟ್ಮೇಲೆ ಶ್ರವಣಕುಮಾರ ಪೂರ್ತಿ ನಿಶ್ಚಿಂತೆಯಿಂದ ಅವರು ಪ್ರಾಣ ಬಿಡ್ತಾರೆ. ಅದಾದ್ಮೇಲೆ ನೀರ್ನ ತಗೊಂಡ್ಬಂದು ಅವ್ರ ಅಪ್ಪ ಅಮ್ಮಂಗೆ ಕೊಡಕ್ಕೆ ಅಂತ ದಶರಥ ಅವರು ಅವ್ರ ಹತ್ರ ಬಂದಾಗ ನೀರ್ನ ಕೊಟ್ಟು ನಡೆದಿರೋ ವಿಷಯನೆಲ್ಲ ಅವ್ರಿಗೆ ಹೇಳ್ತಾರೆ, ಈ ತರ ಆಯ್ತು ಅಂತ. ಅದಾದ್ಮೇಲೆ ಅವರು ತುಂಬಾ ಮಗನೇ ಸರ್ವಸ್ವ ಅನ್ಕೊಂಡಿರೋ ತಂದೆ ತಾಯಿ ದುಃಖ ತಡಿಯಕ್ಕಾಗದೆ ಅವರಿಗೆ ನಾವು ಹೆಂಗೆ ಈ ವಯಸ್ಸಲ್ಲಿ ನನ್ನ ಮಗನ್ನ ನಮ್ಮಿಂದ ದೂರ ಮಾಡಿದೆ, ಅದೇ ತರ ನಿನ್ನ ವೃದ್ಧಾಪ್ಯದಲ್ಲಿ ನಿನ್ನ ಮಕ್ಕಳು ನಿನ್ನಿಂದ ದೂರ ಆಗ್ಬೇಕು, ಮತ್ತೆ ಅದೇ ಟೈಮಲ್ಲಿ ನಿನ್ಗೆ ಸಾವು ಬರ್ಬೇಕು ಅಂತ ಶಾಪ ಕೊಟ್ಟು ದುಃಖ ತಡಿಯಕ್ಕಾಗದೆ ಅವರು ಕೂಡ ಇಲ್ಲೇನೆ ಪ್ರಾಣ ಬಿಡ್ತಾರೆ. ಅದಾದ್ಮೇಲೆನೆ ಅವ್ರ 3 ಜನನ್ನು ದಶರಥ ಅವರು ಇಲ್ಲೇ ಸಮಾಧಿ ಮಾಡಿ ಅವರನ್ನ ವಾಪಸ್ಸು ಪಶ್ಚಾತ್ತಾಪದಿಂದ ಅವರು ಅಯೋಧ್ಯೆಗೆ ವಾಪಸ್ ಹೋಗ್ತಾರೆ. ಅವರು ಸಮಾಧಿ ಮಾಡಿರುವಂತಹ ಜಾಗನೇ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರೋದು. ನಾನು ಅಲ್ಲೇ ನಿಂತಿರೋದು ಇವಾಗ. ಇದೇ ಶ್ರವಣಕುಮಾರ ಮತ್ತೆ ಅವ್ರ ಅಪ್ಪ ಅಮ್ಮನ ಸಮಾಧಿ ಮಾಡಿರುವಂತಹ ಜಾಗ. ಮದ್ವೆ ಆಗಿ ಎಷ್ಟೋ ವರ್ಷ ಆದ್ರೂ ಮಕ್ಕಳಿಲ್ದೇ ಇರುವಂತಹ ದಶರಥ ಇವ್ರ ಶಾಪದಿಂದಲಾದ್ರೂ ನನಗೆ ಮಕ್ಕಳಾಗುತ್ತಲ್ಲ ಅಂತ ಸ್ವಲ್ಪ ಸಮಾಧಾನವಾಗಿರ್ತಾರೆ. ಅದಾದ್ಮೇಲೆ ಶ್ರೀರಾಮರ ಜನನ ಆಗುತ್ತೆ. ಅದಾದ್ಮೇಲೆ ವನವಾಸದಲ್ಲಿ ಇದನ್ನೆಲ್ಲ ತಿಳ್ಕೊಂಡಿರುವಂತಹ ಶ್ರೀರಾಮರು ವನವಾಸದಲ್ಲಿ ಈ ಹಾದಿಯಲ್ಲಿ ಬರ್ಬೇಕಾದ್ರೆ ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಈ ಜಾಗನ ದಶರಥ ರಾಮೇಶ್ವರ ಅಂತಾನೆ ಹೆಸರುವಾಸಿಯಾಗಿದೆ. ಇದೇ ನೋಡಿ ಶ್ರವಣಕುಮಾರ ಮತ್ತೆ ಅವರ ತಂದೆ ತಾಯಿ ಸಮಾಧಿ ಇರುವಂತಹ ಜಾಗ. ಅವ್ರನ್ನ ಇಲ್ಲೇ ಸಮಾಧಿ ಮಾಡಿರೋದು. ಅದಾದ್ಮೇಲೆ ಶ್ರೀರಾಮರು ಬಂದು ಲಿಂಗ ಪ್ರತಿಷ್ಠಾಪನೆ ಮಾಡಿರುವಂತಹ ಜಾಗ ಅಲ್ಲಿದೆ. ಕೊಳ ಕೂಡ ಇಲ್ಲೇ ಇದೆ, ನಾನು ತೋರಿಸ್ತೀನಿ ನಿಮಗೆ. ಶ್ರವಣಕುಮಾರ ಅವರು ನೀರು ಕುಡಿಬೇಕಾದ್ರೆ ದಶರಥ ಅವರು ಅವರಿಗೆ ಬಾಣ ಪ್ರಯೋಗ ಮಾಡಿರುವಂತಹ ಜಾಗ ಇದು. ಇದೇ ಕೊಳ ಅದು. ಇಲ್ಲಿ ಇದುವರೆಗೂ ಯಾವತ್ತೂ ನೀರು ಕಮ್ಮಿ ಆಗಿಲ್ಲ, ನೀರು ಹಿಂಗಿಲ್ಲ. ಆ ಗುಡ್ಡದಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಗುಡ್ಡದಲ್ಲಿ ಯಾವಾಗ್ಲೂ ನೀರು ತೊಟ್ಟಿಗ್ತಾ ಇರುತ್ತೆ, ಹನಿತಾನೆ ಇರುತ್ತೆ ನೀರು. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅದ್ರಲ್ಲಿ.
ಯಾವಾಗ್ಲೂ ಬರ್ತಾ ಇರುತ್ತೆ. ಬಟ್ ಆ ನೀರು ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ನೀರು ಯಾವಾಗ್ಲೂ ಗುಡ್ಡದಿಂದ ನೀರು ಇಳಿತಾನೆ ಇರುತ್ತೆ. ಇಲ್ಲಿ ಎಂತ ಬೇಸಿಗೆ ಬಂದ್ರೂ ಈ ಕೊಳದಲ್ಲಿ ನೀರು ಕಮ್ಮಿ ಆಗಿಲ್ಲ ಯಾವತ್ತೂನು. ಪ್ರತಿ ವರ್ಷ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಕಂಚಿವರದ ಸ್ವಾಮಿ ಜಾತ್ರೆನ ಇಲ್ಲಿ ಕೂಡ ನಡೆಸ್ತಾರೆ. ಆ ಟೈಮಲ್ಲಿ ದೇವ್ರ ಮೇಲೆ ಸಾಕಷ್ಟು ನಾಣ್ಯಗಳನ್ನ ಅಂದ್ರೆ ಚಿಲ್ಲರೆಗಳನ್ನ ದೇವ್ರ ಮೇಲೆ ತೂರೋದನ್ನ ನಾನು ಇಲ್ಲಿ ನೋಡಿದ್ದೀನಿ. ಪ್ರತಿ ಜಾತ್ರೆಯಲ್ಲೂ ಪ್ರತಿ ಹಬ್ಬದಲ್ಲೂ ಅವ್ರು ಅದನ್ನೇ ಮಾಡ್ತಾರೆ. ನಾನು ನೋಡಿದ್ದೀನಿ. ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಆ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಅವ್ರು ಯಾವ ತರ ಮಾಡ್ತಾರೆ. ಚೀಲಗಳಲ್ಲಿ ತುಂಬ್ಕೊಂಡ್ಬಂದಿರ್ತಾರೆ ನಾಣ್ಯಗಳನ್ನ ಅವರು ದೇವ್ರ ಮೇಲೆ ಹಾಕಕ್ಕೆ. ಅಂದ್ರೆ ಅವರು ಏನಾದ್ರು ಹರಕೆ ಕಟ್ಕೊಂಡಿರೋರು ಆ ತರ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅಂದ್ರೆ ಅದನ್ನ ತುಂಬಿಕೊಂಡು ಹೋಗಕ್ಕೂ ಕೂಡ ಜನ ಹಂಗೆ ಬಂದಿರ್ತಾರೆ. ಇಲ್ಲಿ ಒಂದು ನಾಣ್ಯ ಸಿಕ್ಕಿದ್ರು ಅಷ್ಟು ಒಳ್ಳೇದು ಇಲ್ಲಿ ಕೈಗೆ ಸಿಕ್ಕಿದ್ರೆ ದೇವ್ರ ಮೇಲೆ ತೂರಿದ ನಾಣ್ಯಗಳು ಅಂತ. ಆದ್ರೆ ಇಲ್ಲಿ ಜನ ಚೀಲದಲ್ಲಿ ತುಂಬಿಕೊಂಡು ಕೂಡ ಹೋಗ್ತಾರೆ ಸಿಕ್ಕಿರೋ ನಾಣ್ಯಗಳನ್ನ. ಅಷ್ಟು ಹುಡುಕ್ತಾರೆ ಜನ ಇಲ್ಲಿ. ಶ್ರವಣ ಕುಮಾರನ ಪಾಠ ಚಿಕ್ಕ ವಯಸ್ಸಲ್ಲೇ ಪ್ರೈಮರಿ ಸ್ಕೂಲಲ್ಲೇ ಕನ್ನಡದಲ್ಲಿ ಬಂದಿದೆ. ನಾವು ಓದ್ಬೇಕಾದ್ರೆ ಇತ್ತು. ಬಟ್ ಇವಾಗ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನಾವು ಓದ್ಬೇಕಾದ್ರೆ ಇತ್ತು. ಸೊ ಅವಾಗ ಕೂಡ ಸ್ವಲ್ಪ ಡೀಟೇಲ್ಸ್ ಇದ್ರ ಬಗ್ಗೆ ಕೊಟ್ಟೇ ಇರ್ತಾರೆ ಅದರಲ್ಲೂ ಕೂಡ. ನಿಮಗೆ ಬೇಕು ಅಂತ ಅಂದರೆ ಈಗ ಒಂದು 2005 2010 ಒಳಗಡೆ ಇರುವಂತಹ ಕನ್ನಡ ಬುಕ್ಸ್ಗಳನ್ನ ಯಾರಾದರೂ ತೆಗೆದು ನೋಡಿದ್ರೆ ಅದರಲ್ಲಿ ಶ್ರವಣ ಕುಮಾರನ ಬಗ್ಗೆ ಒಂದು ಪಾಠ ಇದೆ. ಒಂದು ಕೋತಿ ಬಂತು ಅಂತ ವಿಡಿಯೋ ಮಾಡೋಣ ಅಂತ ಹೋದರೆ ವಾನರ ಸೈನ್ಯನೇ ಬಂದ್ಬಿಡ್ತು ಆಮೇಲೆ. ಬಟ್ ಇಷ್ಟು ಕೋತಿಗಳಿದ್ರೂ ಕೂಡ ಮನುಷ್ಯರು ಆರಾಮಾಗಿ ಅವ್ರ ಮಧ್ಯೆ ಓಡಾಡ್ತಾರೆ. ಬಿಕಾಸ್ ಯಾವ ಕೋತಿಗಳು ಕೂಡ ಯಾರಿಗೂ ಏನೂ ತೊಂದರೆ ಮಾಡಲ್ಲ. ಏನಕ್ಕಪ್ಪ ಅಂತ ಅಂದರೆ ಇಲ್ಲಿ ಕೋತಿಗಳಿಗೆ ಎಡೆ ಹಾಕೋದೇನೆ ಇಲ್ಲಿನ ಸಂಪ್ರದಾಯ. ಇಲ್ಲಿಗೆ ಬರೋ ಭಕ್ತಾದಿಗಳು ಏನಾದ್ರು ಹರಕೆ ಕಟ್ಕೊಂಡಿರೋರು ಕೋತಿಗಳಿಗೆ ಫಸ್ಟು ಎಡೆ ಹಾಕ್ತಾರೆ ಇಲ್ಲಿ ಅಂತ ಇಲ್ಲಿ ಜನ ಹೇಳ್ತಾ ಇದ್ದಾರೆ. ಸುತ್ತಮುತ್ತಿನ ಜಾಗ ಎಷ್ಟು ಚೆನ್ನಾಗಿದೆ ಅಪ್ಪ ಅಂತ ಅಂದರೆ ಇಲ್ಲಿ ಇಬ್ನಿ ಬೀಳೋ ಟೈಮಲ್ಲಿ ಅಥವಾ ಮಳೆಗಾಲದಲ್ಲಿ ನೀವೇನಾದರೂ ಬಂದುಬಿಟ್ರೆ ಅಷ್ಟು ಕಳೆದೋಗ್ಬಿಡ್ತೀರಾ ಈ ಜಾಗ ನೋಡಿ. ಅಷ್ಟು ಚೆನ್ನಾಗಿದೆ ಜಾಗ ಮಾತ್ರ. ಬಂದ್ಬಿಟ್ಟೈತೆ. ಇದು ಶ್ರವಣಕುಮಾರ ಅಂತ ಕೇಳಿದಿರ್ತಾನೆ. ಶ್ರವಣಕುಮಾರನ ತಂದೆ ತಾಯಿಗಳಿಗೆ ಆಶಯಾತ್ರೆ ಕರ್ಕೊಂಡು ಬಂದಿರ್ತಾನೆ. ಇದು ದಟ್ಟವರ ತುಂಬಾ ಇಂಕಾರಣ್ಯ ಇದ್ದಾಗ ಅವ್ರ ತಂದೆ ತಾಯಿಗಳಿಗೆ ಬಾಯಾರಿಕೆ ಆಗುತ್ತೆ. ಅವ್ನಿಗೆ ಹೇಳ್ತಾರೆ, ತಂದೆ ತಾಯಿಗಳು ಬಾಯಾರಿಕೆ ಆಗಿದೆಯಪ್ಪ, ಇಲ್ಲಿ ಹತ್ತಿರದಲ್ಲಿ ನೀರಿದೆ, ತಗೊಂಬ ಅಂತ ಕಳಿಸಿದಂಥ ಸಂದರ್ಭದಲ್ಲಿ ನೀರು ತುಂಬಬೇಕಾದ್ರೆ ಗುಡುಗುಡು ಶಬ್ದ ಬರುತ್ತೆ. ದಶರಥ ಮಹಾರಾಜ ಶಬ್ದವಿಲ್ಲ ಮಾಡಿಬಿಟ್ಕೊಂಡಿರ್ತಾನೆ. ಆವಾಗ ಅವನು ಬಾಣ ಬಿಟ್ಟಾಗ ಅಯ್ಯೋ ನಾನು ಯಾವುದೋ ಪ್ರಾಣಿ ತಂದ್ಬಿಟ್ಟು ಇದು ಮಾಡಿಬಿಟ್ಟಲ್ಲ ಅಂದ್ಬಿಟ್ಟು ತುಂಬ ಪಶ್ಚಾತ್ತಾಪಡ್ತಾನೆ. ಬಂದು ಕೇಳಿದಾಗ ನಮ್ಮ ಹತ್ತಿರದಲ್ಲಿ ತಂದೆ ತಾಯಿಗಳು ಕುಣಿಸಿ ಬಂದಿನಿ, ಅವರಿಗೆ ಬಾಯಾರಿಕೆ ಆಗಿದೆ, ನೀರು ತಗೊಂಡೋಗಿ ಕೊಡು ಅಂತ ಹೇಳ್ಬಿಟ್ಟು ಕಳಿಸಿದ ಸಂದರ್ಭದಲ್ಲಿ ಅವರು ನೀರು ಕುಡಿಯಲ್ಲ. ಹೋಗಿ ಕೊಡ್ತಾನೆ, ಯಾವುದೇ ಕಾರಣಕ್ಕೂ ನೀರು ಕುಡಿಯಲ್ಲ, ಶಾಪ ಕೊಡ್ತಾರೆ. ನಮ್ಮ ಮಗು ಏನಾಯ್ತು ಏನು ಅಂತ ಹೇಳ್ಬಿಟ್ಟು ಎಲ್ಲ ಹೆಸರು ಕೇಳ್ತಾರೆ. ಆದರೆ ಅವನಲ್ಲಿ ಉತ್ತರ ಈ ಥರ ಆಗೋಗ್ಬಿಟ್ಟು ಎಲ್ಲ ಹೇಳ್ತಾನೆ. ಹೇಳಿದ್ಮೇಲೆ ಶಾಪ ಕೊಡ್ತಾರೆ. ಶಾಪ ಕೊಟ್ಟಮೇಲೆ ನೀನು ಸಹ ನನ್ನ ಮಗನ ನಾವು ದೂರ ಮಾಡಿ ಇದಾಗಿದ್ದೀವಿ, ನೀನು ಸಹ ಅದೇ ಥರ ನೀನು ಅನುಭವಿಸು ಅಂದ್ಬಿಟ್ಟು ಶಾಪ ಕೊಟ್ಟು ಅಲ್ಲೇ ಪ್ರಾಣತ್ಯಾಗ ಮಾಡ್ತಾರೆ. ಆ ಶಾಪದಲ್ಲೂ ಒಂದು ಪ್ಲಸ್ ಪಾಯಿಂಟ್, ಅವ್ರಿಗೆ ಮಕ್ಕಳಿಗೆ ದಶರಥ ಮಹಾರಾಜ ಶಾಪದಲ್ಲೂ ಒಂದು ಅನುಕೂಲ ಇದೆ. ಶಾಪ ಕೊಟ್ಟ ಮೇಲೆ ಅವರಿಗೆ ಮಕ್ಕಳಾಗಿರೋದು. ಮಕ್ಕಳಾದ್ಮೇಲೆ ಅವನಿಗೆ ಅವನ ಪಿತೃಶೋಕದಿಂದ ಮರಣ ಅಂತಾರೆ. ಇದು ದಶರಥ ಮಹಾರಾಜ ಸ್ಥಾಪನೆ ಮಾಡಿರುವಂಥ ಲಿಂಗ ಇದು. ಅದರಿಂದ ದಶರಥ ಸ್ಥಾಪನೆ ಮಾಡಿ ಕಾರಣ ಯಾಕೆಂದ್ರೆ ಅವರು ತಂದೆ ತಾಯಿಗಳು ಶಾಪ ಕೊಟ್ಟ ಮೇಲೆ ಇಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿರುವಂಥ ಲಿಂಗ ದಶರಥ ಮಹಾರಾಜ. ಅದರಿಂದ ದಶರಥ ರಾಮ ಈಶ್ವರ, ರಾಮನ ಸಹ ಇಲ್ಲಿ ಬಂದು ಪೂಜೆ ಮಾಡಿದಂಥ ಸ್ಥಳ ಅಂತ ಹೇಳ್ಬಿಟ್ಟು ಸುರಂಗ ಮಾರ್ಗಗಳ ಇದೆ ಅಂತ. ಆಗಿನ ಕಾಲದಿಂದಲೂ ಸುರಂಗ ಮಾರ್ಗಗಳು ಇದಾವೆ. ಒಂದು ಚನ್ನಬಸವೇಶ್ವರ ಸ್ವಾಮಿ ಗದ್ದಿಗೆ ಅಂತ ಇದೆ ಕೆಂಕೆರೆ ಹತ್ರ, ಹುಡುಗಮಠ ಅಂತ ಅದಕ್ಕೆ. ಅಲ್ಲಿಂದ ಬಂದು ಸ್ವಾಮಿಗಳು ಬಂದು ಇಲ್ಲಿ ತೀರ್ಥ ತಗೊಂಡವರು ಅಂತ ಹೇಳ್ಬಿಟ್ಟು ಪ್ರತೀತಿ. ಹೊಸರಾಗದಿಂದ ಆಗಿನ ತ್ರೇತಾಯುಗದ ಕಾಲದಲ್ಲಿ ಅವರು ಪ್ರತಿನಿತ್ಯ ಬಂದು ಇಲ್ಲಿ ತಗೊಂಡವರು, ತೀರ್ಥ ತಗೊಂಡು ಅಲ್ಲೂ ಸಹ ಇಲ್ಲೂ ಪೂಜೆ ಮಾಡ್ಕೊಂಡು ಹೋಗೋರು ಅಂತ ಒಂದು ಪ್ರತೀತಿ. ತುಂಬ ಧನ್ಯವಾದಗಳು, ಒಳ್ಳೆಯದಾಗಲಿ. ಫ್ರೆಂಡ್ಸ್, ಅವ್ರು ಹೇಳಿರೋಂತಹ ಸುರಂಗ
ಇದೇನೆ, ಇಲ್ಲೇ ಇದೆ ನೋಡಿ, ದೇವ್ರ ಹಿಂದೆನೆ ಬರುತ್ತೆ ಇದು ಸುರಂಗ. ಅವರು ಸ್ವಾಮೀಜಿ ಬಂದು ತೀರ್ಥ ತಗೊಂಡು ಹೋಗ್ತಾ ಇದ್ದಿದ್ದಂಥ ಸುರಂಗ ಇದೇನೆ. ಇಲ್ಲಿನ ವಿಶೇಷ ಇನ್ನೊಂದು ಏನಪ್ಪಾ ಅಂತ ಅಂದರೆ, ಇಲ್ಲಿ ಮಂಗಗಳಿಗೆ ಎಡೆ ಹಾಕ್ತಾರೆ. ಇಲ್ಲಿ ಇದು ಜಾಗ ಇರೋದೇನೆ ಮಂಗಗಳಿಗೆ ಎಡೆ ಹಾಕಕ್ಕೆ ಅಂತ. ಇಲ್ಲಿ ನೀವೇನೇ ಪೂಜೆ ಮಾಡಿಸಿದ್ರು ಮಂಗಗಳಿಗೆ ನೀವು ಎಡೆ ಹಾಕ್ಲೇಬೇಕು. ಆವಾಗ್ಲೇ ನಿಮ್ಮ ಹರಕೆ ಪೂರ್ತಿ ಆಗೋದು. ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿದ್ರೆ ಮಾತ್ರ ಖಂಡಿತ ಮರಿಬೇಡಿ. ಆ್ಯಂಡ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಖಂಡಿತವಾಗ್ಲೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮೂರಿಗೂ ನೆಕ್ಸ್ಟ್ ಬರ್ತೀವಿ. ನಿಮ್ಮೂರಲ್ಲೂ ಇದೇ ಥರ ಏನಾದರೂ ವಿಶೇಷ ಇತ್ತು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮಿಸಸ್ ಸ್ವಾತಿ ಗಿರೀಶ್ ಪೇಜ್ಗೆ ನೀವು ಕಮೆಂಟ್ ಮಾಡ್ಬೋದು, ಆರ್ ನನಗೆ DM ಮಾಡ್ಬೋದು ಡೈರೆಕ್ಟಾಗಿ. ನೆಕ್ಸ್ಟ್ ನಾವು ನಿಮ್ಮೂರಿಗೂ ಬರೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಸಿ ಯು. ಬಾಯ್ ಬಾಯ್.